ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಅನುಮೋದನೆಗೊಂಡು ರಾಷ್ಟ್ರಪತಿಯವರ ಸಹಿಗಾಗಿ ಬಂದಂತ ಒಂದು ಮಸೂದೆಯನ್ನು ರಾಷ್ಟ್ರಪತಿಯವರು ಹೆಚ್ಚಿನ ಪರಿಶೀಲನೆಗಾಗಿ ಮತ್ತೊಂದು ಸಲ ಇದನ್ನು ಗಮನಿಸಿ, ಕೆಲವು ವಿಷಯಗಳು ಇದರಿಂದ ಬಿಟ್ಟು ಹೋಗಬಹುದು, ಒಂದು ವೇಳೆ ಈ ಮಸೂದೆ ಕಾನೂನಾದ್ರೆ ಮುಂದೆ ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗಬಹುದು, ಅದಕ್ಕೋಸ್ಕರ ಇನ್ನೊಂದ್ಸಲ ಈ ಮಸೂದೆಯನ್ನು ಗಮನಿಸಿ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಬಹುದಾ ಅಥವಾ ಒಂದ್ಸಲ ಗಮನಿಸಿ ಅಂತ ಹೇಳಿದನ ಅವರು ವಾಪಸ್ ಕಳಿಸಬಹುದು. ಇವಾಗ ಇಲ್ಲಿ ಇನ್ನೊಂದು ಸಮಸ್ಯೆ ಆಗುತ್ತೆ. ಏನು ಅಂತ ಹೇಳಿದ್ರೆ, ರಾಷ್ಟ್ರಪತಿಯವರು ಪುನರ್ ಪರಿಶೀಲನೆಗೋಸ್ಕರ ಅಂದ್ರೆ ಸಸ್ಪೆನ್ಸಿವ್ ವಿಟೋ ಆಗಿ ಚಲಾಯಿಸಿ ಅದನ್ನು ವಾಪಸ್ ಸದನಗಳಿಗೆ ಬಂದಂತ ಮಸೂದೆಯನ್ನ ಲೋಕಸಭೆ ಮತ್ತು ರಾಜ್ಯಸಭೆಯವರು ಆ ಮಸೂದೆಗೆ ಒಂದಷ್ಟು ತಿದ್ದುಪಡಿಗಳನ್ನು ಮಾಡಿ ಮತ್ತೆ ಸಹಿಗೆ ಕಳುಹಿಸಬಹುದು. ಅಥವಾ ಯಾವುದೇ ರೀತಿ ತಿದ್ದುಪಡಿಗಳನ್ನು ಮಾಡದೆಯೂ ಬಂದ ಮಸೂದೆಯನ್ನು ಹಾಗೆ ವಾಪಸ್ ರಾಷ್ಟ್ರಪತಿಯವರಿಗೆ ಮತ್ತೊಮ್ಮೆ ಕಳುಹಿಸಿದಾಗ ರಾಷ್ಟ್ರಪತಿಯವರು ಆ ಮಸೂದೆಗೆ ಸಹಿ ಹಾಕ್ಲೇಬೇಕಾಗತ್ತೆ. ಈಗ ಎರಡನೇ ಸರ್ತಿ ಸಸ್ಪೆನ್ಸಿವ್ ವಿಟೋವನ್ನ ನಮ್ಮ ರಾಷ್ಟ್ರಪತಿಯವರು ಚಲಾಯಿಸಲಿಕ್ಕೆ ಆಗೋದಿಲ್ಲ. ಇದು ಒಂದು. ಇನ್ನೊಂದೇನು ಅಂತ ಹೇಳಿದ್ರೆ, ರಾಜ್ಯಗಳಲ್ಲಿ ಎರಡು ಸದನಗಳಿಂದ ಅಂಗೀಕಾರಗೊಂಡು ಬಂದಂತ ಮಸೂದೆಗೆ ರಾಜ್ಯಪಾಲರು ಸಹಿ ಹಾಕಿದಾಗ ಕಾನೂನಾಗುತ್ತೆ, ಸೇಮ್ ಅಲ್ವಾ? ಆದ್ರೆ ನಮ್ಮ ರಾಜ್ಯಪಾಲರಿಗೆ ಇನ್ನೊಂದು ವಿವೇಚನಾಧಿಕಾರ ಇದೆ. ಆ ಮಸೂದೆಯನ್ನ ರಾಷ್ಟ್ರಪತಿಯವರ ಪುನರ್ ಪರಿಶೀಲನೆಗೆ ಅಂತ ಹೇಳಿ ಕಳುಹಿಸಬಹುದು. ಸಾಮಾನ್ಯವಾಗಿ ಇದೊಂಥರ ರಾಜಕೀಯ ಮೇಲಾಟಗಳು ಕೆಲವೊಮ್ಮೆ ನಡೆಯುತ್ತವೆ. ಎರಡೂ ಕಡೆ ಬೇರೆ ಬೇರೆ ಪಕ್ಷಗಳಿದ್ದಾಗ ಈ ತರ ನಡೆಯುತ್ತೆ. ರಾಜ್ಯಪಾಲರು ಹೆಚ್ಚಿನ ಮಾಹಿತಿಗಾಗಿ, ಇದು ಕೇವಲ ರಾಜಕೀಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಕೇಂದ್ರ ಮತ್ತು ಸರ್ಕಾರದ ನಡುವಿನ ಕೆಲವು ರಾಜ್ಯ ಪಟ್ಟಿಯಲ್ಲಿರುವಂತಹ ವಿಷಯದ ಮೇಲೆ ಕಾನೂನು ಮಾಡಿದಾಗ, ಅಥವಾ ಸಮವರ್ತಿ ಪಟ್ಟಿಯಲ್ಲಿದ್ದಂಥ ವಿಷಯಕ್ಕೆ, ಅಥವಾ ರಾಷ್ಟ್ರ ಅಥವಾ ನಾವು ಹೇಳ್ತೀವಲ್ಲ ಕೇಂದ್ರ ಪಟ್ಟಿಯಲ್ಲಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಾಗಿ ಕಾನೂನುಗಳನ್ನು ಮಾಡಿದಾಗ ಕೆಲವೊಂದು ತೊಡಕುಗಳು ಬಂದಿರಬಹುದು. ಅಂತ ಸಂದರ್ಭಗಳಲ್ಲೂ ಕೂಡ ರಾಜ್ಯಪಾಲರು ರಾಷ್ಟ್ರಪತಿಗೆ ಕಳುಹಿಸಬಹುದು. ಇವಾಗ ರಾಜ್ಯಪಾಲರು ರಾಷ್ಟ್ರಪತಿಯವರಿಗೆ ಕಳಿಸ್ತಾರೆ ಮಸೂದೆ ಅಲ್ವಾ, ರಾಷ್ಟ್ರಪತಿಯವರು ಏನ್ ಮಾಡ್ಬೋದು, ಮತ್ತೆ ಇದನ್ನ ಸ್ಟೇಟ್ಗೆ ಕಳಿಸಬಹುದು. ನೋಡಿ ಇನ್ನೊಂದ್ಸಲ ಪುನರ್ ಪರಿಶೀಲನೆ ಮಾಡಿ ಅಂತ ಸಸ್ಪೆನ್ಸಿವ್ ವಿಟೋವನ್ನು ಚಲಾಯಿಸಬಹುದು. ಇವಾಗ ಲೋಕಸಭೆ ಮತ್ತು ರಾಜ್ಯಸಭೆಗೆ ಏನು ಅಧಿಕಾರ ಇತ್ತು, ಬಂದ ಮಸೂದೆಯನ್ನ ತಿದ್ದುಪಡಿ ಮಾಡಿಯೂ ಮಾಡದೆಯೂ ವಾಪಸ್ ಕಳಿಸಿದಾಗ ರಾಷ್ಟ್ರಪತಿ ಸಹಿ ಹಾಕಬೇಕಿತ್ತು. ಈಗ ರಾಜ್ಯಗಳಿಗೆ ಅದೇ ರಾಷ್ಟ್ರಪತಿ ಮಸೂದೆಯನ್ನ ಪುನರ್ ಪರಿಶೀಲಿಸಿ ಅಂತ ವಾಪಸ್ ಕಳುಹಿಸಿದಾಗ ನಮ್ಮ ರಾಜ್ಯದವರು ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತವರು ಆ ಮಸೂದೆಯನ್ನು ತಿದ್ದುಪಡಿ ಮಾಡಿಯೂ ಮಾಡದೆಯೂ ಪುನಃ ವಾಪಸ್ ಕಳಿಸಿದಾಗ ರಾಷ್ಟ್ರಪತಿಯವರು ಸಹಿ ಹಾಕ್ಲೇಬೇಕು ಅಂತ ಹೇಳಿ ನಿಯಮ ಇಲ್ಲ, ಅದರ ಕಂಪಲ್ಷನ್ ಇಲ್ಲ. ಅವರು ಮತ್ತೆ ಅದಕ್ಕೆ ಸಸ್ಪೆನ್ಸಿವ್ ವಿಟೋವನ್ನ ಚಲಾಯಿಸಬಹುದು, ಅಂದ್ರೆ ಮಸೂದೆಯನ್ನು ಹಾಗೆಯೇ ತಡೆ ಹಿಡಿಯಬಹುದು. ಇದು ಡಿಫರೆನ್ಸ್. ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ವಿಟೋ ಅಧಿಕಾರವನ್ನು ರಾಷ್ಟ್ರಪತಿಯವರು ಚಲಾಯಿಸಲಿಕ್ಕೆ ಇರುವಾಗ ಇದೊಂಥರ ಡಿಫರೆನ್ಸ್. ಇವಾಗ